ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದು. ಅಲ್ಲಿ ಏನೇನಾಯಿತು ಏನೇನು ಮಾಡ್ದು ಅಂತ ಹೇಳ್ತೀನಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಪಂಕಾಗಿ ರೆಡಿಯಾಗಿ ನಾವು ಹೊರಟಿದ್ದೆ ನನ್ನ ಫ್ರೆಂಡ್ ಮದುವೆಗೆ. ಸೊ ಅಲ್ಲಿಂದ ಡೈರೆಕ್ಟು ನಮ್ಮ ಹಸ್ಬೆಂಡ್ ಕರ್ಕೊಂಡು ನಾವು ಬಂದಿದ್ದೆ ಗಿಫ್ಟ್ ಅಂಗಡಿಗೆ. ಗಿಫ್ಟ್ ಸೆಲೆಕ್ಟ್ ಮಾಡಿ ಗಿಫ್ಟ್ ಪ್ಯಾಕ್ ಮಾಡಿಸಿ ನಮ್ಮ ಹಸ್ಬೆಂಡ್ ಕೈಯಲ್ಲಿ ನೇಮ್ ಬರ್ಸ್ಬಿಟ್ಟು ಅಲ್ಲಿಂದ ಬರ್ತಾಯಿದ್ದೋ. ಹಾಗೆ ನಮ್ಮ ಹಸ್ಬೆಂಡು ನನಗೆ ಅಂತ ಮಲ್ಲಿಗೆ ಕೊಡಿಸಿದ್ರು. ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ನನಗಂತೂ. ಕೊಟ್ಟಾಗ ಅವ್ರ ಫೇಸ್ ನೋಡಬೇಕಾಗಿತ್ತು ಹೆಂಗಿತ್ತು ಅಂತ. ನನಗಂತೂ ಕಳೆದು ಹೋಗ್ಬಿಟ್ಟೆ ನಾನಂತೂ. ನನಗಂತೂ ತುಂಬ ಖುಷಿ ಆಯಿತು. ಯಾವುದೇ ಹೆಣ್ಮಕ್ಳಿಗಾದ್ರೆ ಅಷ್ಟೇ ಅಲ್ವಾ, ಮಲ್ಲಿಗೆ ಅಂದರೆ ಒಂಥರ ಇಷ್ಟ. ಅಲ್ಲಿಂದ ಸ್ಟ್ರೈಟ್ ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸೇ ಇರಲಿಲ್ಲ. ಬಸ್ಸು ಕಾದು ಸಾಕಾಯಿತು. ನಮ್ಮ ಮನೆಯವರು ನಮ್ಮ ಅಮ್ಮನ ಕರ್ಕೊಂಡು ಬೇರೆಯವ್ರಿಗೆ ಹೋಗ್ಬೇಕಾಯ್ತು. ಸೊ ಹೋದರು. ಕೊನೆಗೆ ಬಸ್ ಬಂತು. ನಾನು ಹತ್ತಿ ಕೂತ್ಕೊಂಡು ಡೈರೆಕ್ಟಾಗಿ ಹೋಗಿದ್ದೆ ಚೌಟ್ರಿಗೆ. ನಾವು ಹೋದ ತಕ್ಷಣ ಮಾಡಿದ್ದು ಫಸ್ಟು ಫೋಟೋ ತೊಗೊಂಡು ಎಲ್ಲ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೊರಟು. ಊರಿಗೆ ಕೊಡಾಗ ಈ ಹುಡುಗ ಊಟ ಮಾಡ್ತಾನೋ ನಿದ್ದೆ ಮಾಡ್ತಾನೋ ಒಂದು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅವ್ನು ಎಷ್ಟು ಬೇಗ ಊಟ ಮಾಡ್ತಾನೋ ಅನ್ನೋ ಕುತೂಹಲನೇ ಜಾಸ್ತಿ ಆಗಿತ್ತು. ಕೊನೆಗೆ ನಮ್ಮ ಸರ್ದಿ ಬಂತು. ಮುದ್ದೆ ಬೇಡ ಅಂದರು, ಹಾಕಿದ್ರು. ನಾನು ವಿಡಿಯೋ ಮಾಡ್ಕೊಳ್ಳೋ ಟೈಮ್ ಅವಶ್ಯಕತೆ ಯಾರಿಗಿದೆ, ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೆಕ್ಸ್ಟ್ ಯಾವ ವೆರೈಟಿ ಐಟಮ್ಸ್ ಬರುತ್ತೆ ಅಂತ ಕಾಯ್ತಿದ್ದು. ಬಟ್ ನಂಗೆ ಚಿಕನು ಮತ್ತು ಮಟನ್ ಸಾರು ಎರಡೂ ಮಿಕ್ಸ್ ಮಾಡೇ ಬಿಟ್ಟರು. ಓಕೆ ಅಂತ ಊಟ ಮಾಡ್ತಾಯಿದ್ದೆ. ನನ್ನ ಫ್ರೆಂಡು ಊಟಕ್ಕೋಸ್ಕರ ಕಾಯ್ತಾ ಇದ್ದ. ನಿನ್ನ ಮನೆ ವರ್ಷ ಬತ್ಕಲ್ಲ, ನಿನ್ನ ಮನೆ ಬಾಗ್ಲಿಗೆ ಅನ್ನಕ್ಕೆ ಬಂದಿಲ್ಲ ನಾನು. ಹಾಗೆ ನನ್ನ ಫ್ರೆಂಡ್ನ ಸ್ವಲ್ಪ ರೇಗಿಸ್ಕೊಂಡು ಹಾಗೆ ಮುಂದೆ ಬಂದು ಕೈಯೆಲ್ಲ ವಾಶ್ ಮಾಡಿಕೊಂಡು ಐಸ್ ಕ್ರೀಮ್ ಕೊಡ್ತಾರೆ. ಸೊ ಐಸ್ ಕ್ರೀಮ್ ಇಸ್ಕೊಂಡು ಮುಂದೆ ಹೋದೋ. ಅಲ್ಲಿ ಎಲೆ ಮತ್ತು ಅಂತೇನೋ ಅಂತಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಕೊಡ್ತಾಯಿದ್ರು. ಅದನ್ನು ಇಸ್ಕೊಂಡು ಬಂದು ಅದು ನಾನು ತಿಂದಿಲ್ಲ, ನನ್ನ ಫ್ರೆಂಡ್ ಕೊಟ್ಬಿಟ್ಟೆ. ಇಲ್ಲಿ ನನ್ನ ಫ್ರೆಂಡ್ಸು ಪಾಪಕ್ಕೆ ಕೊಡ್ರಿ ಅಂತ ನಾವು ಅಂದರೆ ಅವರವರೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಗಿಫ್ಟ್ ಅಂತೂ ಎಲ್ಲೂ ಬಿಟ್ಟೇ ಇಲ್ಲ ನನ್ನ ಫ್ರೆಂಡ್ ಅಂತೂ. ನಾವು ಐಸ್ ಕ್ರೀಮ್ ತಿನ್ಕೊಂಡು ನನ್ನ ಫ್ರೆಂಡ್ ಹೊರಡ್ತೀನಿ ಅಂತ ಇದ್ಲು. ಅವಳಿಗೆ ಬಾಯ್ ಮಾಡಿ ಕಳಿಸ್ತಾಯಿದ್ದೋ. ಅವಳು ಮತ್ತು ಅವಳ ನನ್ನ ಫ್ರೆಂಡ್ ಸ್ಫೂರ್ತಿನೂ ಕೂಡ ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ. ಸರಿ ನೀನು ಹೋಗ್ಬಿಟ್ಪ, ಇನ್ನು ಯಾವತ್ತಿದ್ರು ನಮ್ಮೂರು ತಲೆನೇ ಹಾಕ್ಬೇಡ ಅಂತ ಅವಳಿಗೆ ಹೇಳಿ ಬಾಯ್ ಮಾಡ್ತಾಯಿದ್ದೋ. ಸೊ ನನ್ನ ಫ್ರೆಂಡ್ ಮಗಳು ಕ್ಯೂಟಾಗಿ ಬಾಯ್ ಮಾಡ್ತಾಯಿದ್ಲು. ಅವಳಿಗೆ ಓಕೆ ಬಾಯ್ ಅಂತ ಹೇಳಿ ನಾವು ಹೊರಗಡೆ ಬಂದು ರಿಸೆಪ್ಷನ್ ಕಾಯ್ತಾಯಿದ್ದೋ. ಈ ಹುಡುಗನೇ ಮದುವೆಗೆ ನಾವು ರಿಸೆಪ್ಷನ್ಗೆ ಆಗ ನಿಲ್ಲಿಸ್ತಾರೆ ಈಗ ನಿಲ್ಲಿಸ್ತಾರೆ ಅಂತ ಕಾಯ್ತಾಯಿದ್ದೋ. ಕೊನೆಗೂ ರಿಸೆಪ್ಷನ್ ನಿಲ್ಲಿಸಿದ್ರು. ಗೊತ್ತಲ್ಲ, ನಾವು ಫೋಟೋ ಹೊಡ್ಸ್ಕೊಂಡು ನಾವು ಹಂಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ನಾವು ಸೀದಾ ಹೊರಟಿದ್ದೆ ಊರಿಗೆ ಹೋಗೋಣ ಅಂತ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಫುಲ್ ಕಾಮಿಡಿ ನಗಾಡ್ಕೊಂಡು ಹೋಗ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಈ ಬೇಸಿಗೆಗೆ ಜ್ಯೂಸ್ ಕೊಡ್ಸಲ್ವ ಅಂದ್ರೆ ಅವ್ರಿಗೂ ಜ್ಯೂಸ್ ಕುಡಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡಲ್ಲಿ ಮಾತುಕತೆ ಮಾಡ್ತಾ ಇದ್ವಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಷ್ಟೇ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ.